ಮಾಸದಲ್ಲಿ ಪೊಲೀಸರು ಹೈ ಅಲರ್ಟ್, ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರದು ಅನ್ನುವಂತ ಕಾರಣದಿಂದ ದರ್ಶನ್ ಮನೆಯಲ್ಲಿದ್ದಾರಾ ಏನು ಎತ್ತ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೊಸಕೆರೆಹಳ್ಳಿನಲ್ಲಿದೆ ದರ್ಶನ್ ಪತ್ನಿಯವರ ನಿವಾಸ. ವಿಜಯಲಕ್ಷ್ಮಿ ಮನೆ ಬಳಿ ಪೊಲೀಸರು ಹೈ ಅಲರ್ಟ್, 7 ತಂಡಗಳು. ಈ 7 ಜನರನ್ನ ಕರ್ಕೊಂಡೋಗಿ ಪೊಲೀಸರಿಗೆ ಕೋರ್ಟಿಗೆ ಒಪ್ಪಿಸಬೇಕಾದಂಥ ಕೆಲಸ ಅವ್ರದ್ದು. ಎಲ್ಲ ಕಡೆಗೆ ಭದ್ರತೆ ಎಷ್ಟರ ಮಟ್ಟಿಗೆ ಅಂತಂದರೆ, ಮೈಸೂರಿನಲ್ಲಿ ದರ್ಶನ್ ಅವರ ತಾಯಿಯ ಮನೆಯಲ್ಲೂ ಕೂಡ ಸುತ್ತಮುತ್ತ ಭದ್ರತೆ ಇದೆ, ಏನು ತೊಂದರೆಗಳಾಗಬಾರದು ಅನ್ನೋದು ಕಾರಣಕ್ಕೋಸ್ಕರ ಅಷ್ಟರ ಮಟ್ಟಿಗೆ. ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ಯಾರ್ಯಾರು ಹೋಗ್ತಾರೆ ಅಂತ. ಪವಿತ್ರ ಗೌಡ A1, A2 ದರ್ಶನ್. ಎಂಥ ಸ್ಥಿತಿ ನೋಡಿ. ದರ್ಶನ್ ಈಗ ಮತ್ತೊಂದು ಸರಿ ಎಲ್ಲಿ ಕಾಣಬೇಕು. ಇನ್ನು A6 ಆಗಿರುವಂಥ ಜಗದೀಶ್, A7 ಅನುಕುಮಾರ್, ಒಟ್ಟು 7 ಜನ ಜೈಲಿನ ಒಳಗಡೆಗೆ ಇವತ್ತು ಸಂಜೆ ಒಳಗಡೆಗೆ ಎಲ್ಲಿ ಸೇರ್ತಾರೆ. ಬರೀ ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, 7 ಜನರನ್ನ ಈಗ ಅವ್ರ ಮೇಲೆ ನಿಗಾ ಇಡಲಿಕ್ಕೆ, ಅವ್ರನ್ನ ವಶಕ್ಕೆ ಪಡೀಲಿಕ್ಕೆ 7 ತಂಡಗಳನ್ನು ರಚನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಈಗ ಎಲ್ಲೆಲ್ಲಿದ್ದಾರೆ ಅವರು, ಏನು ಎತ್ತ, ಅವ್ರ ಬಗ್ಗೆ ಏನಾದರೂ ಡೀಟೇಲ್ ಪೊಲೀಸರ ಹತ್ರ ಇದೆಯಾ? ಜೊತೆಗೆ ದರ್ಶನ್ ಎಲ್ಲಿದ್ದಾರೆ, ಏನು ಕತೆ? ರಂಗನಾಥ್, ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ತಕ್ಷಣ ಪೊಲೀಸ್ ಆಯುಕ್ತರಾದಂತ ಸೀಮಂತ್ ಕುಮಾರ್ ಇಮಿಡಿಯೇಟ್ ಆಗಿ ಡಿಸಿಪಿ ಗಿರೀಶ್ ಅವ್ರ ಜೊತೆ ಎಲ್ಲವೂ ಕೂಡ ಸಭೆ ಮಾಡಿದ್ದಾರೆ, ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಆರ್ಡರ್ ಕಾಪಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 7 ಜನನನ್ನು ಕೂಡ ಅರೆಸ್ಟ್ ಮಾಡೋಕೆ 7 ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಇದೆ ಅವರ ಮನೆಯ